ಈ ಒಂದು ದಿನ ರಾಮನಗರ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಕೇಂದ್ರ ಸರ್ಕಾರ ಮಾಡ್ತಿರುವಂಥ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಧೋರಣೆಯ ವಿರುದ್ಧವಾಗಿ ಇವತ್ತೇನಿವತ್ತು ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿದ ವಿರುದ್ಧವಾಗಿ ರಾಜ್ಯಾದ್ಯಂತ ದೇಶಾದ್ಯಂತ ಕೂಲಿ ಕಾರ್ಮಿಕರು ಪರವಾಗಿ ಈ ದೇಶದ ಶ್ರಮಿಕರ ಪರವಾಗಿ ಇವತ್ತೇನು ಸಾರ್ವಜನಿಕರ ಪರವಾಗಿ ಕಾಂಗ್ರೆಸ್ ಧ್ವನಿ ಹೋರಾಟವನ್ನು ಮಾಡ್ತಾ ಇದೆ. ಅದು ಪೂರ್ವಕವಾಗಿ ರಾಜ್ಯದಲ್ಲಿ ಯುವ ಕಾಂಗ್ರೆಸ್ ಇವತ್ತು ಬೀದಿಗಿಳಿದು ಮೋದಿಯ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಯುವ ಕಾಂಗ್ರೆಸ್ ರಾಮನಗರ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಸ್ನೇಹಿತರೆ, ನಮ್ಗೆಲ್ರೂ ಗೊತ್ತು ಇವತ್ತು ದೇಶದಲ್ಲಿ ಯಾವ ರೀತಿ ಹಾಹಾಕಾರ ಆಗ್ತಾ ಇದೆ, ಯಾವ ರೀತಿ ಮೋದಿ ಅವರು ಬಂದ ನಂತರ ಯಾವ ರೀತಿ ದೇಶ GDP-ಯನ್ನು ಕಳ್ಕೊಂಡಿದೆ, ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಕುಸಿದಿದೆ ನಮ್ಗೆಲ್ರೂ ಕೂಡ ಗೊತ್ತಾಗ್ತಾ ಇದೆ. ದೇಶವನ್ನ ಆಳುವಂತ ಪ್ರಧಾನಿ, ದೇಶವನ್ನ ಮುನ್ನಡೆಸುವಂತ ಪ್ರಧಾನಿ ಯಾವ ರೀತಿ ಎಮೋಷನಲ್ ಬ್ಲಾಕ್ ಮೇಲ್ ಅನ್ನ ಮಾಡಿಕೊಂಡು ಯಾವ ರೀತಿ ಹಿಂದೂ ಸಮಾಜ ಮುಸಲ್ಮಾನ್ ಸಮಾಜ ಅಂತ ವಿಷ ಬೀಜವನ್ನ ಬಿತ್ತುತ್ತಾ, ಜಾತಿ ಬೀಜವನ್ನ ಬಿತ್ತುತ್ತಾ ಯಾವ ರೀತಿ ಒಡೆದು ಆಳುವ ರೀತಿ ಹಿಂದೆ ಬ್ರಿಟಿಷರು ಮಾಡ್ತಾ ಇದ್ರು. ಹಾಗಾಗಿ ಕೇಂದ್ರ ಸರ್ಕಾರದವರು ಈ ಕೂಡಲೇ ನಾವು ಕೇಂದ್ರದಲ್ಲಿ ಮಾಡಿರ್ತಕ್ಕಂಥ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆನ ಮತ್ತೆ ಗ್ಯಾಸ್ ಬೆಲೆನ ಇಮಿಡಿಯೇಟ್ ಆಗಿ ನೀವು ಕಮ್ಮಿ ಮಾಡಿದ್ರೆ ನಮಗೂ ಕೂಡ ಹೊರೆ ಕಮ್ಮಿ ಆಗ್ತದೆ, ಜನರಿಗೂ ಕೂಡ ಅನುಕೂಲ ಆಗ್ತದೆ ಅಂತ ಹೇಳಿ ಇವತ್ತು ರಾಮನಗರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಾವೆಲ್ಲರೂ ಸೇರಿ ಹೋರಾಟನ ಮಾಡಿದೀವಿ. ನಿನ್ನೆ ಅಷ್ಟೇ ರಾಜ್ಯ ವ್ಯಾಪ್ತಿ ಎಲ್ಲ ಕಡೆನೂ ಕೂಡ ಹೋರಾಟವನ್ನ ಮಾಡಿದ್ದಾರೆ. ನಾವೇನಾದ್ರು ಕಮ್ಮಿ ಮಾಡಿಲ್ಲ ಅಂದ್ರೆ ಇನ್ನು ಮುಂದಕ್ಕೂ ಕೂಡ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ